Hello students, I am Veda Bhatt. I will teach you financial market and institution subject which is new one to become first syllabus as per CBCS. In this unit, I would like to deal with total business finance related aspects which is very important in every business. As all you know about that, finance is the lifeblood of every business. You must have to study the financial related aspects such as financial institutions, financial services, financial intermediaries and financial markets which are helpful for business organizations to collect the finance from investors and utilize these finance in a proper way to get the more returns in the form of profit. In first unit, I would like to give the meaning of finance. As per the financial system, finance means the word finance is derived from Latin word finis. It means finance or money. Finance is defined as the provision of money as and when required. It refers to the management of flow of money through organization. So according to Henry Ford, finance or money is the arm or leg, either you use it or lose it. ನಾವು ಫೈನಾನ್ಸ್ ಅನ್ನೋದನ್ನು ಎವ್ರಿ ಬಿಸ್ನೆಸ್ಸಲ್ಲಿ ನೋಡಬೇಕಾಗತ್ತೆ. ಯಾವುದೇ ಒಂದು ಬಿಸ್ನೆಸ್ಸನ್ನು ಫೈನಾನ್ಸ್ ಇಲ್ಲದೆ ರನ್ ಮಾಡಲಿಕ್ಕಾಗಲ್ಲ. ನಾವು ಮೊದಲೇ ತಿಳ್ಕೊಂಡಿರ್ತೀವಿ PUCಯಲ್ಲಿ ಫೈನಾನ್ಸ್ ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನ್ದು ಲೈಫ್ ಬ್ಲಡ್ ಅಂತ. ಅದೇ ಥರ ಆ ವರ್ಡನ್ನು ಏನು ಮಾಡಿದ್ದೀವಿ ನಾವು ಲ್ಯಾಟಿನ್ ವರ್ಡ್ ಫಿನಿಸಿಂದ ಏನು ಮಾಡಿದ್ದೀವಿ ಪಡ್ಕೊಂಡಿದ್ದೀವಿ. ಈ ಫೈನಾನ್ಸ್ ಅಥವಾ ಮನಿ ಅಂತ ಹೇಳಿದ್ರೆ ನಾವು ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೊವಿಷನ್ ಆಫ್ ಮನಿ. ನಮಗೆ ಬಿಸ್ನೆಸ್ಸನ್ನು ಯಾವಾಗ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಅದನ್ನು ಪಡ್ಕೊಂಡಿರ್ತೀವಿ ಮತ್ತು ಅದನ್ನು ಯಾವಾಗ ಬೇಕಾಗುತ್ತಲ್ಲ ಆ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಏನು ಮಾಡಿರ್ತೀವಿ ಅದನ್ನು ಯೂಸ್ ಮಾಡಿರ್ತೀವಿ. ನಾವು ಫೈನಾನ್ಸನ್ನು ಬಿಸ್ನೆಸ್ಸಲ್ಲಿ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್. ಅಂದರೆ ಪ್ರೊಡಕ್ಷನ್ ಏನು ಮಾಡಬೇಕಂತ ಹೇಳಿದ್ರೆ ನಮಗೆ ಏನು ಲ್ಯಾಂಡ್ ಬೇಕಾಗುತ್ತೆ, ಯಾವುದೇ ಒಂದು ಆರ್ಗನೈಸೇಷನ್ ಬೇಕಾಗುತ್ತೆ, ಯಾವುದೇ ಒಂದು ಕ್ಯಾಪಿಟಲ್ ಬೇಕಾಗುತ್ತೆ, ಅದೇ ಥರ ನಮಗೆ ಲೇಬರ್ಸ್ ಬೇಕಾಗ್ತಾರೆ ಒಂದು ಆರ್ಗನೈಸೇಷನ್ನ ರನ್ ಮಾಡಬೇಕಂದ್ರೆ. ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನಾವು ಬೈ ಮಾಡಲಿಕ್ಕೆ ಏನು ಮನಿನ ಯೂಸ್ ಮಾಡ್ತೀವಲ್ಲ ನಾವು ಅದನ್ನು ಬಿಸ್ನೆಸ್ ಫೈನಾನ್ಸ್ ಅಂತ ಕರಿತೀವಿ. ಇಲ್ಲಿ ಫೈನಾನ್ಸ್ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟಲ್ಲಿ ಏನಾಗುತ್ತೆ ಆ ಬಿಸ್ನೆಸ್ ಮನಿ ಏನಾಗುತ್ತೆ ಒಂದು ಮ್ಯಾನೇಜ್ಮೆಂಟಲ್ಲಿ ಫ್ಲೋ ಆಗ್ತಿರುತ್ತೆ. ಇಟ್ ಮೇ ಬಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ತಗೊಂಡಿರ್ಬೋದು ಅಥವಾ ಯಾವುದೇ ಒಂದು ಇನ್ವೆಸ್ಟರ್ಸಿಂದ ತಗೊಂಡಿರ್ಬೋದು ಅಥವಾ ಓಪನ್ ಮಾರ್ಕೆಟಿಂದ ಏನು ಮಾಡಿರ್ಬೋದು ಆ ಫೈನಾನ್ಸನ್ನು ಕಲೆಕ್ಟ್ ಮಾಡಿರ್ಬೋದು. ಅದು ಡಿಪೆಂಡ್ ಆಗಿರುತ್ತೆ. ಆದರೆ ಅದೇನಾಗುತ್ತೆ ಆ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಯಾವುದೇ ಫಾರ್ಮಲ್ಲಿ ಏನು ಬೇಕಾದ್ರೆ ಅದನ್ನು ಫ್ಲೋ ಮಾಡಲಿಕ್ಕೆ ಆಗುತ್ತೆ. ನಾವು ಅದು ಡೈರೆಕ್ಟಾಗಿ ಫ್ಲೋ ಆಗ್ಬೋದು, ಇಂಡೈರೆಕ್ಟಾಗಿ ಕೂಡ ಫ್ಲೋ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಫೋರ್ಡ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಫೈನಾನ್ಸ್ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ಸಿಂದು ಆರ್ಮ್ ಅಥವಾ ಲೆಗ್. ನಾವು ಯಾವ ಥರ ಅದನ್ನು ಯೂಸ್ ಮಾಡ್ತೀವಿ ಅದೇ ಥರ ಏನಾಗುತ್ತೆ ನಮಗೆ ರಿಟರ್ನ್ಸ್ ಬರುತ್ತೆ, ಅಂದರೆ ಫಾರ್ಮ್ ಆಫ್ ಪ್ರಾಫಿಟ್ ಬರುತ್ತೆ. ಅದನ್ನು ನಾವು ಪ್ರಾಪರಾಗಿ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಏನಾಗುತ್ತೆ ಲಾಸಿಗೆ ಟರ್ನ್ ಆಗ್ತಾ ಇರುತ್ತೆ. ಅದರಿಂದ ನಮ್ಮದು ರಿಟರ್ನ್ಸ್ ಏನಾಗುತ್ತೆ ಮಿನಿಮಮ್ ಆಗ್ತಾ ಹೋಗುತ್ತೆ. ಅಂದರೆ ಇನ್ ಫ್ಯೂಚರಲ್ಲಿ ನಮ್ಮ ಬಿಸ್ನೆಸ್ ಏನಾಗುತ್ತೆ ಲಾಸಿಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ನಾವು ಮೇಯ್ನಾಗಿ ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ ಸಿಸ್ಟಮ್ ಅಂದರೆ ನಮ್ಮ ಬಿಸ್ನೆಸ್ಸಲ್ಲಿ ಯಾವ ಥರ ಏನಾಗುತ್ತೆ ರೋಲ್ ಪ್ಲೇ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಫೈನಾನ್ಸನ್ನು ನೀವು ಒಂದು ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತೀರಿ ಅಂತ ಹೇಳಿದ್ರೆ ಅದನ್ನು ನೋಡ್ಕೊಳ್ಳಿಕ್ಕೆ ಒಂದು ಸಿಸ್ಟಮ್ ಬೇಕಾಗುತ್ತೆ. ಈ ಸಿಸ್ಟಮ್ ಅಂತ ಹೇಳಿದ್ರೆ ಅ ಸೆಟ್ ಆಫ್ ಇಂಟರ್ರಿಲೇಟೆಡ್ ಪಾರ್ಟ್ಸ್ ವರ್ಕಿಂಗ್ ಟುಗೆದರ್ ಟು ಅಚೀವ್ ಸಮ್ ಪರ್ಪಸ್ ಈಸ್ ಕಾಲ್ಡ್ ಸಿಸ್ಟಮ್. ನಾವೇನಂತ ಕರಿತೀವಿ ಒಂದು ಇಂಟರ್ರಿಲೇಟೆಡ್ ಪಾರ್ಟ್ಸ್. ಅಂದರೆ ಒಂದು ವರ್ಕ್ ಆಗಬೇಕಂತ ಹೇಳಿದ್ರೆ ಅದಕ್ಕೆ ಇಂಟರ್ ಕನೆಕ್ಟ್ ಆಗಿ ಅಥವಾ ಅದಕ್ಕೆ ಡಿಪೆಂಡ್ ಆಗಿರೋ ಮತ್ತೊಂದು ವರ್ಕ್ ಕೂಡ ಏನಾಗಿರ್ಬೇಕು ಅಲ್ಲಿ ಕಂಪ್ಲೀಟ್ ಆಗಿರಬೇಕು. ಎಕ್ಸಾಂಪಲ್ ನಾವೊಂದು ಅಕೌಂಟ್ಸನ್ನು ನೀವೀಗ ಡಿಸಲ್ಯೂಷನಲ್ಲಿ ರಿಯಲೈಸೇಷನ್ ಅಕೌಂಟನ್ನು ಕಲಿತಿದ್ದೀರಿ ಹೌದಾ? ಆ ರಿಯಲೈಸೇಷನ್ಗೆ ಅಕೌಂಟನ್ನು ಕಲಿಬೇಕಂತ ಹೇಳಿದ್ರೆ ನಿಮಗೆ ಏನು ಬೇಸಿಕ್ಸ್ ಗೊತ್ತಿರಬೇಕು. ಅಲ್ಲಿ ರಿಯಲೈಸೇಷನ್ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಸಮ್ ಪ್ರಾಬ್ಲಮ್ಸಲ್ಲಿ ಕ್ವಶನ್ಗೆ ತಕ್ಕಂತೆ ಏನಾಗುತ್ತೆ ರಿಯಲೈಸೇಷನ್ ಅಕೌಂಟ್ ಓಪನ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಓಪನ್ ಮಾಡಬೇಕು ಹೌದಾ? ಆ ಥರ ಏನಿರುತ್ತೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಏನಿರುತ್ತೆ ಲಿಂಕ್ ಇರುತ್ತೆ. ಅಂದರೆ ಆ ಟೋಟಲ್ಸ್ ಏನು ನೀವು ಸಮ್ಮನ್ನು ಟ್ಯಾಲಿ ಮಾಡಬೇಕಂತ ಹೇಳಿದ್ರೆ
ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಏನಿರುತ್ತೆ ಲಿಂಕ್ ಇರುತ್ತೆ. ಅದೇ ಥರ ಒಂದು ಬಿಸ್ನೆಸ್ಸಲ್ಲಿ ಒಂದು ಸಿಸ್ಟಮನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕಂತ ಹೇಳಿದ್ರೆ ಆ ಸಿಸ್ಟಮಲ್ಲಿ ಕೂಡ ಏನಿರುತ್ತೆ ಒಂದು ಮ್ಯಾನೇಜ್ಮೆಂಟ್ ಫ್ಲೋ ಇರುತ್ತೆ. ಅಂದರೆ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಿಂದ ಆರ್ಗನೈಸಿಂಗ್ ಡಿಪಾರ್ಟ್ಮೆಂಟ್ಗೆ ಲಿಂಕ್ ಇರುತ್ತೆ, ಆರ್ಗನೈಸೇಷನಿಂದ ಮಾರ್ಕೆಟಿಂಗ್ಗೆ ಲಿಂಕ್ ಇರುತ್ತೆ, ಪ್ರೊಡಕ್ಷನ್ಗೆ ಲಿಂಕ್ ಇರುತ್ತೆ, ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಲಿಂಕ್ ಇರುತ್ತೆ. ಸೊ ಈ ಥರ ಒಂದು ಲಿಂಕಲ್ಲಿ ಏನಾಗುತ್ತೆ ಒಂದು ಸಿಸ್ಟಮ್ ರನ್ ಆಗ್ತಿರೋದ್ರಿಂದ ಬಿಸ್ನೆಸ್ ಆರ್ಗನೈಸೇಷನ್ಸಲ್ಲಿ ಯಾವುದೇ ಒಂದು ನಾವು ಪರ್ಪಸನ್ನು ಅಚೀವ್ ಮಾಡಬೇಕಂತ ಹೇಳಿದ್ರೆ ನಾವು ಅಲ್ಲಿ ಇಂಟರ್ ರಿಲೇಟೆಡ್ ಪಾರ್ಟ್ಸನ್ನು ನಾವು ಪ್ರಾಪರಾಗಿ ವರ್ಕಿಗೆ ತಗೊಳ್ಬೇಕಾಗತ್ತೆ. ಇದನ್ನು ನಾವು ಆ್ಯಕ್ಚುಲ್ ಆಗಿ ಸಿಸ್ಟಮ್ ಅಂತ ಕರಿತೀವಿ. ಅದೇ ಥರ ಒಂದು ಬಿಸ್ನೆಸ್ಸಲ್ಲಿ ಫೈನಾನ್ಷಿಯಲ್ ಸಿಸ್ಟಮ್ ಇರುತ್ತೆ. ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ 3 ಪಾರ್ಟಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಕನ್ಸರ್ನ್ಡ್ ಅಬೌಟ್ ಮನಿ, ಕ್ರೆಡಿಟ್ ಆ್ಯಂಡ್ ಫೈನಾನ್ಸ್. ಮನಿ ಅಂತ ಹೇಳಿದ್ರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಇರುತ್ತೆ. ಅಲ್ಲಿ ನೀವೇನು ಮಾಡ್ತೀರಿ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಒಬ್ಬರಿಗೆ ಏನಾಗುತ್ತೆ ಗೂಡ್ಸ್ ಬಂದರೆ ಮತ್ತೊಬ್ಬರಿಗೆ ಏನಾಗುತ್ತೆ ಮನಿ ಬಂದಿರುತ್ತೆ. ದೆನ್ ಕ್ರೆಡಿಟ್ ಬೇಸಲ್ಲಿ ಕೂಡ ನೀವೇನು ಮಾಡ್ತೀರಿ, ನಿಮ್ಮ ಬಿಸ್ನೆಸ್ಸನ್ನು ರನ್ ಮಾಡ್ತಿರ್ತೀರಿ. ಅಲ್ಲಿ ಆ್ಯಸ್ ಅ ಇಕನಾಮಿಕ್ ಯೂನಿಟ್ ಆಗಿ ಏನಾಗುತ್ತೆ ಅದು ಆ ಕ್ರೆಡಿಟ್ ವರ್ಕ್ ಮಾಡ್ತಿರುತ್ತೆ. ದೆನ್ ಇನ್ನೊಂದು ಟರ್ಮ್ಸಲ್ಲಿ ನಾವು ಫೈನಾನ್ಸ್ ಆಗಿ ಅಥವಾ ಮಾನಿಟರಿ ರಿಸೋರ್ಸ್ ಆಗಿ ಏನು ಮಾಡ್ತೀವಿ ಆ ಫೈನಾನ್ಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಡೆಟರ್ ಮತ್ತು ಕ್ರೆಡಿಟರ್ ಏನು ರಿಲೇಷನ್ಶಿಪ್ ಏನಾಗುತ್ತೆ ಬಿಲ್ಡ್ ಆಗುತ್ತೆ. ಅಂದರೆ ನೀವು ಒಂದು ಆರ್ಗನೈಸೇಷನ್ಸ್ಗೆ ಡೆಟ್ಸ್ ಕೊಡ್ತೀವಿ, ಅವರು ಇನ್ ಫ್ಯೂಚರಲ್ಲಿ ಅದನ್ನು ನಿಮಗೆ ರಿಟರ್ನ್ ಮಾಡ್ತಾರೆ. ಓನರ್ಶಿಪ್ ಫಂಡ್ಸ್ ಇರುತ್ತೆ, ಡೆಟ್ಸ್ ಇರುತ್ತೆ, ದೆನ್ ಪ್ರಿಫರೆನ್ಸ್ ಶೇರ್ಸ್ ಇರುತ್ತೆ. ಇವೆಲ್ಲ ಏನಾಗುತ್ತೆ ಫೈನಾನ್ಸ್ ಟರ್ಮಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ರನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ದೆನ್ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಇದು ಏನಿದೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಮ್ಯಾಕ್ಸಿಮಮ್ ಕ್ವಶನ್ ಪೇಪರಲ್ಲಿ ಏನಾಗಿದೆ ಫೈನಾನ್ಷಿಯಲ್ ಸಿಸ್ಟಮ್ ಮೀನಿಂಗನ್ನು ನಿಮಗೆ ಕೇಳಿದ್ದಾರೆ. Financial system refers to financial market and functional mechanisms which facilitate the mobilization of savings of people and their channelization into desirable productive investments. ನಾವು ಫೈನಾನ್ಷಿಯಲ್ ಸಿಸ್ಟಮನ್ನು ಯಾವ ಥರ ರೆಫರ್ ಮಾಡ್ತೀವಿ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮತ್ತು ಫಂಕ್ಷನಲ್ ಮೆಕ್ಯಾನಿಸಮ್ಸ್ ಜೊತೆಗೆ ಏನು ಮಾಡುತ್ತೆ ಅದು ಆ ಫೈನಾನ್ಸನ್ನು ಮೊಬಿಲೈಸ್ ಮಾಡುತ್ತೆ. ಅಂದರೆ ನಿಮ್ಮ ಹತ್ರ 10 ರೂಪಾಯಿ ಇದೆ, ಆ 10 ರೂಪಾಯಲ್ಲಿ ಏನು ಮಾಡ್ತೀರಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮೊಬಿಲೈಸ್ ಮಾಡಿಕೊಂಡು ಬಾಕಿದನ್ನು ಏನು ಮಾಡ್ತೀರಿ ಸೇವಿಂಗ್ಸ್ ಮಾಡ್ತೀರಿ. ಆ ಸೇವಿಂಗ್ಸ್ ಏನಾಗುತ್ತೆ ಇನ್ ಫ್ಯೂಚರಲ್ಲಿ ಎಲ್ಲಾದರೂ ಸೇವಿಂಗ್ಸ್ ಮಾಡಿರ್ತೀನಿ, ಪೋಸ್ಟಲ್ ಸೇವಿಂಗ್ಸ್ ಮಾಡಿರ್ಬೋದು, ಬ್ಯಾಂಕಲ್ಲಿ ಸೇವಿಂಗ್ಸ್ ಮಾಡಿರ್ಬೋದು, ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಫಂಡ್ಸಲ್ಲಿ ಏನಾಗಿರ್ಬೋದು ನೀವು ಅದನ್ನು ಇನ್ವೆಸ್ಟ್ ಮಾಡಿರ್ಬೋದು. ಈ ಎಲ್ಲ ಸೇವಿಂಗ್ಸ್ ಏನಾಗುತ್ತೆ ಯಾವ ಫಾರ್ಮಲ್ಲಿ ಚಾನಲೈಸ್ ಆಗುತ್ತೆ ಅಂತ ಹೇಳಿದ್ರೆ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ಸ್ ಏನು ಫಾರ್ಮಲ್ಲಿ ಏನಾಗುತ್ತೆ ಅದು ಚಾನಲೈಸ್ ಆಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ರಿಟರ್ನ್ಸ್ ಬರುತ್ತೆ. ಅಂದರೆ ನೀವು ಇನ್ ಫ್ಯೂಚರಲ್ಲಿ ಏನು ಮಾಡ್ತೀರಿ ಅದರಿಂದ ಅರ್ನಿಂಗ್ಸನ್ನು ಪಡ್ಕೊಳ್ತಿರ್ತೀರಿ. ನಿಮಗೆ ರಿಟರ್ನ್ಸ್ ಬರುತ್ತೆ, ಆ್ಯಸ್ ಇಂಟ್ರೆಸ್ಟ್ ಆಗಿ ಬರ್ಬೋದು, ಆ್ಯಸ್ ಡಿವಿಡೆಂಟ್ ಆಗಿ ಬರ್ಬೋದು, ಅಥವಾ ಪ್ರಾಫಿಟ್ ಶೇರಿಂಗ್ಸ್ ಆಗಿ ಬರ್ಬೋದು, ಅಥವಾ ಯಾವುದೇ ಒಂದು ಅದರ್ ಫಾರ್ಮ್ಸಲ್ಲಿ ನಿಮ್ಗೆ ಏನಾಗುತ್ತೆ ಆ ಇನ್ವೆಸ್ಟ್ಮೆಂಟ್ಸ್ಗೆ ರಿಟರ್ನ್ಸ್ ಬಂದಿರುತ್ತೆ. ಸೊ ಅದನ್ನು ಏನಂತ ಕರಿತೀವಿ ನಾವು ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಇನ್ ಶಾರ್ಟಲ್ಲಿ ಫೈನಾನ್ಷಿಯಲ್ ಸಿಸ್ಟಮ್ ಮೇ ಬಿ ಸೆಟ್ ಟು ಬಿ ಮೇಡ್ ಅಪ್ ಆಫ್ all channels through which savings become ಅವೈಲೇಬಲ್ ಫಾರ್ ಇನ್ವೆಸ್ಟ್ಮೆಂಟ್ಸ್. ಅಂದರೆ ನಮಗೆ ಎಲ್ಲ ಚಾನಲ್ಸನ್ನು ನಾವು ಒಟ್ಟಿಗೆ ತಗೊಂಡು ಆ ಸೇವಿಂಗ್ಸನ್ನು ನಾವು ಇನ್ವೆಸ್ಟ್ಮೆಂಟ್ ಆಗಿ ಅವೈಲೇಬಲ್ ಮಾಡಿಕೊಂಡ್ರೆ ಅದನ್ನು ಕೂಡ ಏನು ಮಾಡ್ತೀವಿ ನಾವು ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಈ ಬೇಸಲ್ಲಿ ಏನಾಗುತ್ತೆ ನಿಮ್ಮದು ಫೈನಾನ್ಷಿಯಲ್ ಸಿಸ್ಟಮ್ ವರ್ಕ್ ಮಾಡುತ್ತೆ. ಫೈನಾನ್ಷಿಯಲ್ ಸಿಸ್ಟಮ್ ಯಾವುದಕ್ಕೋಸ್ಕರ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಒಂದು ಬಿಸ್ನೆಸ್ಸಲ್ಲಿ ಎಫಿಷಿಯೆಂಟ್ ಮತ್ತು ಇಫೆಕ್ಟಿವ್ ಆಗಿ ಸೇವರ್ಸ್ ಮತ್ತು ಇನ್ವೆಸ್ಟರ್ಸ್ ಮಧ್ಯೆ ಲಿಂಕನ್ನು ಕ್ರಿಯೇಟ್ ಮಾಡಲಿಕ್ಕೆ ಇದನ್ನು ಏನು ಮಾಡಿರ್ತಾರೆ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅಂದರೆ ನೀವು ಸೇವಿಂಗ್ಸ್ ಮಾಡ್ತೀರಿ ಅಂತ ಹೇಳಿದ್ರೆ ಆ ಸೇವಿಂಗ್ಸ್ಗೆ ತಕ್ಕಂತೆ ಏನು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ಸ್ಗೆ ಅಪರ್ಚುನಿಟೀಸ್ ಇದ್ದರೆ ಏನು ಮಾಡ್ತೀರಿ ನೀವು ಅಲ್ಲಿ ಸೇವಿಂಗ್ಸ್ನ ಮಾಡಲಿಕ್ಕೆ ಇಷ್ಟಪಡ್ತೀರಿ. ನೀವು ಸೇವಿಂಗ್ಸ್ ಮಾಡಿ ನಿಮ್ಗೆ ಎಲ್ಲೋ ಒಂದು ಅಪರ್ಚುನಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಏನು ಮಾಡಲಿಕ್ಕಾಗಲ್ಲ, ಸೇವಿಂಗ್ಸ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಏನು ಮಾಡ್ತೀರಿ ಡೈಲಿ ಏನು ಮಾಡ್ತೀರಿ ನಿಮ್ಮ ಅರ್ನಿಂಗ್ಸನ್ನು ಖರ್ಚು ಮಾಡಲಿಕ್ಕೆ ಇಷ್ಟಪಡ್ತೀರಿ. ಈ ಬೇಸಲ್ಲಿ ಏನಾಗುತ್ತೆ ಫೈನಾನ್ಷಿಯಲ್ ಸಿಸ್ಟಮ್ ಏನು ಮಾಡುತ್ತೆ ಒಂದು ರೆಗ್ಯುಲರ್ ಸ್ಮೂತ್ ಮತ್ತು ಎಫಿಷಿಯೆಂಟ್ ಏನು ಲಿಂಕನ್ನು ಏನು ಮಾಡುತ್ತೆ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದ ಯಾವಾಗ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಇದರಿಂದ ನಮಗೆ ಸೇವಿಂಗ್ಸ್ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾರೆ ಅವರು. ಅದೇ ಥರ ಏನಾಗುತ್ತೆ ಒಂದು ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ಗೆ ಫೈನಾನ್ಸ್ ಸಿಕ್ಕಿರುತ್ತೆ, ಅದರಿಂದ ಇನ್ವೆಸ್ಟ್ ಆಗುತ್ತೆ, ಇದರಿಂದ ಇಕಾನಮಿ ಕೂಡ ಏನಾಗುತ್ತೆ ಗ್ರೋತ್ ಆಗುತ್ತೆ. ಅದೇ ಥರ ಫೈನಾನ್ಷಿಯಲ್ ಸ್ಟ್ರೀಮ್ಸ್
facilitates expansion finance. Financial system facilitates expansion financial markets over a space and time and promote allocation of financial resources for socially desirable and economically productive purpose. ಫೈನಾನ್ಷಿಯಲ್ ಸಿಸ್ಟಮ್ ಏನು ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಫೆಸಿಲಿಟೇಷನ್ಸ್ನ ಯಾವುದಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಎಕ್ಸ್ಪಾನ್ಷನಿಗೆ ಕೊಡ್ತಾರೆ. ಫೈನಾನ್ಷಿಯಲ್ ಸಿಸ್ಟಮ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಏನಾಗಿರುತ್ತೆ ಓವರ್ ಸ್ಪೇಸ್ ಆಗಿರುತ್ತೆ. ಎಟ್ ಪ್ರೆಸೆಂಟ್ ನೀವೇನು ಮಾಡ್ತಿದ್ರಿ LPG ಕಾನ್ಸೆಪ್ಟಲ್ಲಿ ಏನು ಮಾಡ್ತಿದ್ರಿ ಎಲ್ಲ ಬಿಸ್ನೆಸ್ಸನ್ನು ನೋಡ್ತಿದ್ರಿ. ಅಂದರೆ ಗ್ಲೋಬಲೈಸೇಷನ್ ಇರುತ್ತೆ, ಲಿಬರಲೈಸೇಷನ್ ಇರುತ್ತೆ, ಪ್ರೈವೇಟೈಸೇಷನ್ ಇರುತ್ತೆ. ಈ ಮೂರಕ್ಕೂ ಏನು ಮಾಡಿದ್ದಾರೆ ನಮ್ಮ ಇಕಾನಮಿಯಲ್ಲಿ ಏನು ಮಾಡಿದ್ದಾರೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದೇ ಥರ ಏನಾಗುತ್ತೆ ಫೈನಾನ್ಷಿಯಲ್ ಮಾರ್ಕೆಟ್ ಕೂಡ ಏನಾಗಬೇಕಲ್ಲಿ ಎಕ್ಸ್ಪಾನ್ಷನ್ ಆಗಬೇಕಾಗುತ್ತೆ. ಅಂದರೆ ನಾವು ಒಂದು ಏನು ಸೇವಿಂಗ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಏನು ಇಂಡಿಯನ್ ಮಾರ್ಕೆಟ್ ಮಾತ್ರ ಏನು ಮಾಡಲ್ಲ ನಾವು ಯೂಸ್ ಮಾಡಲ್ಲ, ಫಾರಿನ್ ಮಾರ್ಕೆಟನ್ನು ಕೂಡ ಏನು ಮಾಡ್ತೀವಿ ಯೂಸ್ ಮಾಡ್ಕೊಳ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಫೈನಾನ್ಷಿಯಲ್ ಸಿಸ್ಟಮ್ ಯಾವುದಕ್ಕೆ ಫೆಸಿಲಿಟಿ ಕೊಡುತ್ತೆ ಎಕ್ಸ್ಪಾನ್ಷನ್ ಆಫ್ ದ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಓವರ್ ಸ್ಪೇಸ್ ಆಗುತ್ತೆ. ಅದ್ರ ಜೊತೆಗೆ ಟೈಮ್ ಆ್ಯಂಡ್ ಪ್ರಮೋಟ್ ಅಲೋಕೇಶನ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್ ಫಾರ್ ಸೋಷಿಯಲಿ ಡಿಸೈರೇಬಲ್ ಆ್ಯಂಡ್ ಇಕನಾಮಿ ಪ್ರೊಡಕ್ಟಿವ್ ಪರ್ಪಸಸ್. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡ್ತೀವಿ, ಈ ಎಲ್ಲ ಸಿಸ್ಟಮ್ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ನಡೆಯೋದ್ರಿಂದ ಅದ್ರ ಜೊತೆಗೆ ಫೈನಾನ್ಷಿಯಲ್ ರಿಸೋರ್ಸಸ್ ಅಂದರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅದನ್ನು ಏನು ಮಾಡ್ತೀವಿ ಸೋಷಿಯಲಿ ಡಿಸೈರೇಬಲ್ ಅಂದರೆ ಸೊಸೈಟಿಗೆ ಯಾವ ಥರ ಏನಾಗುತ್ತೆ ಬೇಕಾಗಿರುತ್ತೆ ಫೈನಾನ್ಷಿಯಲ್ ಸರ್ವಿಸಸ್ ಆ ಬೇಸಲ್ಲಿ ಏನು ಮಾಡ್ತೀವಿ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಏನು ಮಾಡ್ತೀವಿ ಅದನ್ನು ಹೆಚ್ಚು ಏನು ಮಾಡ್ತೀವಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಫೈನಾನ್ಷಿಯಲ್ ಏನಾಗುತ್ತೆ ಮಾರ್ಕೆಟ್ Following are the objectives of financial system. First one, to create link between savers and investors. Second one, to establish a regular, smooth and efficient markets. Third one, to encourage the savings and investments. Fourth one, to facilitate for expansion of financial markets. Fifth one, to mobilize the resources. Sixth one, to create assets for the use of the people. Seventh one, to facilitating economic development of the country. Eighth one, to promote for efficient allocation of financial resources. This is very important question for 2 marks, 5 marks and 15 marks. Objectives of financial system. In objectives, there are 8 objectives which will be explained below. First, to create link between savers and investors. Every financial system mainly depends on savers and investors. As an investor, he wants to save his money in any other form of financial assets like shares, debentures, mutual funds, unit trust bonds, LICs, etc. In case the investor wants to invest or saves his money in a efficient and effective manner, he has to plan his portfolio of savings in a smooth and efficient conditions of the economy. Now ಒಂದು ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಸೇವಿಂಗ್ಸ್ ಮತ್ತು ಇನ್ವೆಸ್ಟರ್ಸ್ನ ಏನು ಮಾಡ್ತೀವಿ ಲಿಂಕ್ ಮಾಡ್ತೀವಿ. ಆ ಲಿಂಕ್ ಯಾವ ಥರ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಇನ್ವೆಸ್ಟರ್ ಮಾಡೋನು ಏನಾಗಿರ್ತಾನೆ ಸೇವರ್ ಆಗಿರ್ತಾನೆ ಇಲ್ಲಿ. ದೆನ್ ಆ ಇನ್ವೆಸ್ಟರ್ ಏನು ಮಾಡಿರ್ತಾನೆ ಅವ್ನ ಸೇವಿಂಗ್ಸನ್ನು ಡಿಫ್ರೆಂಟ್ ಫಾರ್ಮಲ್ಲಿ ಏನು ಮಾಡಿರ್ತಾನೆ ಸೇವ್ ಮಾಡಿರ್ತಾನೆ. ನಾವು ಎಕ್ಸಾಂಪಲ್ನ ತಗೊಂಡ್ರೆ ಈಗ ನಮ್ಮ ಸೇವಿಂಗ್ಸ್ ಏನಿರುತ್ತೆ ಅಂದರೆ ನಮ್ಮ ಇನ್ಕಮ್ ಏನಿರುತ್ತೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ನಾವೇನು ಮಾಡ್ತೀವಿ RDಯಲ್ಲಿ FDಯಲ್ಲಿ ಯೂನಿಟ್ ಟ್ರಸ್ಟ್ ಆಫ್ ಬಾಂಡ್ಸಲ್ಲಿ LICಯಲ್ಲಿ ಫಿಕ್ಸ್ಡ್ ಡೆಪಾಸಿಟ್ಸಲ್ಲಿ ಪೋಸ್ಟ್ ಆಫೀಸಲ್ಲಿ ಏನು ಮಾಡಿರ್ತೀವಿ ಸೇವ್ ಮಾಡಿರ್ತೀವಿ. ಈ ಸೇವಿಂಗ್ಸ್ ಏನಾಗುತ್ತೆ ಇನ್ ಫ್ಯೂಚರಲ್ಲಿ ಯಾವುದೇ ಒಂದು ಇನ್ವೆಸ್ಟರ್ಸ್ಗೆ ಏನಿರ್ಬೋದು ಅಥವಾ ಯಾವುದೇ ಒಂದು
ಏನು ಫೈನಾನ್ಷಿಯಲ್ ನೀಡಿ ಪರ್ಸನ್ಗೆ ಏನಿರ್ಬೋದು ಅದೇನಾಗುತ್ತೆ ಒಂದು ಎಸೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಯಾರು ಇನ್ವೆಸ್ಟರ್ಸ್ ಆಗಿರ್ತಾರಲ್ಲ ಅವರೇ ಏನಾಗಿರ್ತಾರೆ, ಸೇವರ್ಸ್ ಆಗಿರ್ತಾರೆ. ಯಾರು ಸೇವ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತಾರಲ್ಲ ಅವರೇ ಏನು ಮಾಡ್ತಾರೆ, ಒಂದು ಕಡೆಗೆ ಎಸೆಟನ್ನು ಏನು ಮಾಡಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ. ಆ ಎಸೆಟ್ ಯಾವುದಿರುತ್ತೆ, ಮನಿ ಇರುತ್ತೆ. ಸೆಕೆಂಡ್ ಒನ್, ಟು ಎಸ್ಟಾಬ್ಲಿಷ್ ಅ ರೆಗ್ಯುಲರ್, ಸ್ಮೂತ್ ಆ್ಯಂಡ್ ಎಫಿಷಿಯಂಟ್ ಮಾರ್ಕೆಟ್ಸ್. In every financial system, it is mainly depend on the smooth and efficient financial markets. In financial market, there are n number of financial institutions and financial instruments are traded on the basis of their nature. In financial markets, there are two types: money market and capital market. In money market, we will deal with short-term finance for business, and in capital market we will deal with long-term finance of the business. ನಾವು ಏನು ಮಾಡ್ತೀವಿ, ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ಮೂತ್ ಆ್ಯಂಡ್ ಎಫಿಷಿಯಂಟ್ ಮಾರ್ಕೆಟ್ಗೋಸ್ಕರ ಏನು ಮಾಡ್ತೀವಿ, ಆಬ್ಜೆಕ್ಟಿವ್ಸನ್ನು ಏನು ಮಾಡ್ತೀವಿ, ಡಿಫೈನ್ ಮಾಡಿರ್ತೀವಿ. ಇಲ್ಲಿ ಸ್ಮೂತ್ ಆ್ಯಂಡ್ ಎಫಿಷಿಯಂಟ್ ಮಾರ್ಕೆಟ್ಸ್ ಯಾವ ಥರ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಫೈನಾನ್ಷಿಯಲ್ ಸಿಸ್ಟಮ್ನ ತಗೊಂಡ್ರು ಏನಾಗುತ್ತಲ್ಲಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಅಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ನಿಮಗೆ ಏನು ಹೇಳ್ಬೋದು ಕನ್ನಡದಲ್ಲಿ, ಫೈನಾನ್ಷಿಯಲ್ ಆರ್ಗನೈಸೇಷನ್ಸ್, ಸಂಸ್ಥೆಗಳು, ಆಯಿತಾ. ದೆನ್ ಎಫಿಷಿಯಂಟ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಹೇಳಿದ್ರೆ ಮಾರ್ಕೆಟ್ಸಲ್ಲಿ ನಾವು ಏನು ಟ್ರೇಡ್ ಮಾಡ್ತೀವಲ್ವ, ಆ ಶೇರ್ಸ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಬಾಂಡ್ಸ್ ಇರ್ಬೋದು, ದೆನ್ ಪೇಪರ್ಸ್ ಇರ್ಬೋದು, ದೆನ್ ಡಿಬೆಂಚರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಬೆಂಚರ್ಸ್ ಇರುತ್ತೆ, ಪ್ರಿಫರೆನ್ಸ್ ಶೇರ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇರುತ್ತೆ, ಯೂನಿಟ್ ಟ್ರಸ್ಟ್ ಏನಿರುತ್ತೆ ಡಿಫ್ರೆಂಟ್ ಬಾಂಡ್ಸ್ ಇರುತ್ತೆ, ಪೋಸ್ಟ್ ಆಫೀಸು ಡಿಫ್ರೆಂಟ್ ಬಾಂಡ್ಸ್ ಇರುತ್ತೆ, ಈ ಎಲ್ಲ ಏನಿರುತ್ತೆ LICs ಬಾಂಡ್ಸ್ ಇರುತ್ತೆ. ಈ ಎಲ್ಲ ಬಾಂಡ್ಸ್ ಏನಾಗುತ್ತೆ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಗುತ್ತೆ. ಅದನ್ನು ಏನು ಮಾಡುತ್ತೆ, ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್ ಅಂದರೆ ಬಂಡವಾಳದ ಮಾರುಕಟ್ಟೆ ಮತ್ತು ಹಣಕಾಸಿನ ಮಾರುಕಟ್ಟೆ ಇವೇನು ಮಾಡುತ್ತೆ, ಕಂಟ್ರೋಲ್ ಮಾಡ್ತಿರುತ್ತೆ. ಅವು ಯಾವ ಬೇಸಲ್ಲಿ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ, ಶಾರ್ಟ್ ಟರ್ಮ್ ಫೈನಾನ್ಸ್ ನಿಮ್ಗೆ ಏನಾದರೂ ಬೇಕಂತ ಹೇಳಿದ್ರೆ ಬಿಸ್ನೆಸ್ಸಿಗೆ, ಅದು ಹಣಕಾಸಿನ ಮಾರುಕಟ್ಟೆ ಕಂಟ್ರೋಲ್ ಮಾಡ್ತಿದ್ರೆ, ನಿಮಗೆ ಲಾಂಗ್ ಟರ್ಮ್ ಫೈನಾನ್ಸ್ ಏನು ಬೇಕಾಗುತ್ತಲ್ಲ ಅವೆಲ್ಲ ಏನು ಮಾಡುತ್ತೆ, ಯಾವುದು ನಿಮ್ಮದು ಕ್ಯಾಪಿಟಲ್ ಮಾರ್ಕೆಟ್ ಬಂಡವಾಳದ ಮಾರುಕಟ್ಟೆ ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ಥರ್ಡ್ ಒನ್, ಟು ಎನ್ಕರೇಜ್ ದ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ಫೈನಾನ್ಷಿಯಲ್ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾವ ಥರ ಸೇವರ್ಸ್ ಮತ್ತು ಇನ್ವೆಸ್ಟರ್ಸ್ ಮಧ್ಯೆ ಲಿಂಕನ್ನು ಕ್ರಿಯೇಟ್ ಮಾಡುತ್ತೋ ಅದೇ ಥರ ಏನು ಮಾಡುತ್ತೆ, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗೆ ಎನ್ಕರೇಜ್ ಮಾಡುತ್ತೆ. ನೀವು ಯಾವಾಗ ಸೇವಿಂಗ್ಸ್ ಮಾಡಲಿಕ್ಕೆ ಇಷ್ಟಪಡ್ತೀರಿ, ಇನ್ ಫ್ಯೂಚರಲ್ಲಿ ನೀವೇನಾದರೂ ಬೈ ಮಾಡಲಿಕ್ಕೆ ವಿದೌಟ್ ಲೋನ್ ಏನಾದರೂ ಬೈ ಮಾಡಲಿಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಆವಾಗ ಏನು ಮಾಡ್ತೀರಿ, ನೀವು ಸೇವ್ ಮಾಡ್ತೀರಿ. ಅಥವಾ ಏನು ಮಾಡ್ತೀರಿ, ನೀವು ಇನ್ ಫ್ಯೂಚರಲ್ಲಿ ಜಾಸ್ತಿ ಏನಾದರೂ ಅರ್ನಿಂಗ್ಸನ್ನು ರಿಟರ್ನ್ಸನ್ನು ಪಡ್ಕೊಳ್ಬೇಕಂತ ಹೇಳಿದ್ರೆ ಏನು ಮಾಡ್ತೀರಿ, ಪ್ರೆಸೆಂಟ್ ವ್ಯಾಲ್ಯೂಗೆ ಫ್ಯೂಚರ್ ವ್ಯಾಲ್ಯೂನ ಕಂಪೇರ್ ಮಾಡಿದ್ರೆ ಫ್ಯೂಚರಲ್ಲಿ ನಿಮಗೆ ಜಾಸ್ತಿ ಏನಾದರೂ ಸಿಗುತ್ತೆ, ಅಮೌಂಟ್ ಸಿಗುತ್ತೆ ಅನ್ನೋದಿದ್ರೆ, ಏನಾಗುತ್ತೆ ಮನಿ ಸಿಗುತ್ತೆ ಅನ್ನೋದಿದ್ರೆ ಏನು ಮಾಡ್ತೀರಿ, ಅಲ್ಲಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಏನು ಮಾಡ್ತೀರಿ, ಇಷ್ಟಪಡ್ತೀರಿ. ಹೌದಾ, ಅದಕ್ಕೇನು ಬೇಕು, ನಿಮಗೆ ಮೋಟಿವೇಶನ್ ಬೇಕು. ಯಾರು ಮೋಟಿವೇಟ್ ಮಾಡ್ತಾರೆ, ಸೇವರ್ಸ್ ಆಗಿ ಏನು ಮಾಡ್ತೀರಿ, ನೀವೇ ಇನ್ವೆಸ್ಟ್ ಮಾಡಿರ್ತೀರಿ, ಇನ್ವೆಸ್ಟರ್ಸ್ ಆಗಿ ನೀವೇ ಏನು ಮಾಡಿರ್ತೀರಿ, ಸೇವ್ ಮಾಡಿರ್ತೀರಿ. ಅಂದರೆ ಏನಾಗುತ್ತಲ್ಲಿ ಸೇವರ್ಸ್ ಮತ್ತು ಇನ್ವೆಸ್ಟರ್ಸ್ ಮತ್ತು ಏನಾಗಿರುತ್ತೆ, ಲಿಂಕ್ ಕ್ರಿಯೇಟ್ ಆಗುತ್ತೆ. ಆ ಲಿಂಕನ್ನು ಯಾರು ಎನ್ಕರೇಜ್ ಮಾಡ್ತಾರೆ ಅಂದರೆ ಈ ಥರ ಫೈನಾನ್ಷಿಯಲ್ ಸಿಸ್ಟಮ್ ಏನು ಮಾಡ್ತಾರೆ, ಅದರಲ್ಲಿ ವರ್ಕ್ ಮಾಡೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಸರ್ವಿಸಸ್ ಇರ್ಬೋದು. ಇವೆಲ್ಲ ಏನು ಮಾಡುತ್ತೆ, ನಿಮಗೆ ಮೋಟಿವೇಟ್ ಮಾಡುತ್ತೆ. ನೀನು ಈ ಥರ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಈ ಥರ ರಿಟರ್ನ್ಸ್ ಬರುತ್ತೆ, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇಷ್ಟು ರಿಟರ್ನ್ಸ್ ಬರುತ್ತೆ. ಅವೆರಡನ್ನು ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಏನಾಗುತ್ತೆ, ನಿಮಗೆ ರಿಟರ್ನ್ಸ್ ಬರುತ್ತೆ ಅಂತ ಏನು ಮಾಡ್ತಾರೆ ಅವರು, ನಿಮಗೆ ಅಲ್ಲಿನ ಗೈಡ್ಲೈನ್ಸನ್ನು ನಿಮಗೆ ಎವ್ರಿ ಟೈಮ್ ಅಪ್ಡೇಟ್ ಮಾಡ್ತಾ ಏನು ಮಾಡ್ತಾರೆ, ನಿಮ್ಮನ್ನು ಎನ್ಕರೇಜ್ ಮಾಡ್ತಾರೆ. ಫೋರ್ತ್ ಒನ್ ನೋಡಿ, ಟು ಫೆಸಿಲಿಟೇಟ್ ಫಾರ್ ಎಕ್ಸ್ಪಾನ್ಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಎಕ್ಸ್ಪಾನ್ಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ದೆನ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಇರ್ಬೋದು. ಯಾವಾಗ ಫೈನಾನ್ಷಿಯಲ್ ಮಾರ್ಕೆಟ್ಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಏನು ರಿಕ್ವೈರ್ಮೆಂಟ್ ಇರುತ್ತೆ ಆ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಅಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಎಕ್ಸ್ಪಾನ್ಷನ್ ಆಗಲಿಕ್ಕೆ ಏನಾಗುತ್ತೆ, ಅವಕಾಶ ಇರುತ್ತೆ. ಟು ಫೆಸಿಲಿಟೇಟ್ ಫಾರ್ ಎಕ್ಸ್ಪಾನ್ಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. In this expansion of financial market,
all the other components of the financial system, including financial institutions, financial instruments, and financial services, are all to support for the expansion of financial market. In financial market, they are only based on the support system of these three components of the financial system. Then fifth one, to mobilize the resources. In mobilization of resources, the financial institutions, financial instruments, and financial services will play more important role in investing the people in financial market. Without any support of these three components in financial market, no one can invest his money in savings, and without savings there is no opportunity for investments. ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಮೊಬಿಲೈಸ್ ದ ರಿಸೋರ್ಸಸ್. ನಾವು ರಿಸೋರ್ಸಸ್ಸನ್ನು ಏನು ಮಾಡ್ಕೊಳ್ಬೇಕು, ಮೊಬಿಲೈಸ್ ಮಾಡ್ಕೊಳ್ಬೇಕು, ಯುಟಿಲೈಸ್ ಮಾಡ್ಕೊಳ್ಬೇಕು. ಆ ಮೊಬಿಲೈಸೇಷನ್ ಯಾವ ಥರ ಆಗುತ್ತೆ, ನಿಮ್ಮ ಹತ್ರ ಸೇವಿಂಗ್ಸ್ ಇದೆ, ಆ ಸೇವಿಂಗ್ಸನ್ನು ಏನು ಮಾಡ್ತೀರಿ, ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀರಿ. ಬಟ್ ಇನ್ವೆಸ್ಟ್ಮೆಂಟ್ ಪಾರ್ಟ್ ಆಫ್ ಅಲ್ಲಿ ನೀವು ಹೋದಾಗ ಅಲ್ಲಿ ನಿಮ್ಗೆ ಯಾವುದೇ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಇರಲ್ಲ. ಅಂದರೆ ನಿಮ್ಗೆ ಯಾರೂ ಗೈಡ್ ಮಾಡಲ್ಲ, ಅಲ್ಲಿ ಯಾವುದೇ ಒಂದು ಪ್ರಾಪರ್ ಆರ್ಗನೈಸೇಷನ್ಸ್ ಇರಲ್ಲ, ಯಾವುದೇ ಒಂದು ಪ್ರಾಪರ್ ಆಗಿ ಇನ್ಸ್ಟ್ರೂಮೆಂಟ್ಸ್ ಇರಲ್ಲ, ಯಾವುದೇ ಒಂದು ಸರ್ವಿಸ್ ಫೆಸಿಲಿಟೀಸ್ ಇರಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಲ್ಲ, ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಲ್ಲ. ಅದೇ ಅಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಈ ಎಲ್ಲ ಫೈನಾನ್ಷಿಯಲ್ ಸರ್ವಿಸಸ್ ಇರ್ಬೋದು, ಹಣಕಾಸಿನ ಸೇವೆಗಳಿರ್ಬೋದು, ಹಣಕಾಸಿನ ಏನು ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಅಥವಾ ಹಣಕಾಸಿನ ಯಾವುದು ಸಂಸ್ಥೆಗಳಿರ್ಬೋದು, ನಿಮ್ಮನ್ನು ಏನು ಸಪೋರ್ಟ್ ಮಾಡಿದ್ರೆ, ನಿಮ್ಮನ್ನು ಏನು ಮಾಡಿದ್ರೆ ಎನ್ಕರೇಜ್ ಮಾಡಿದ್ರೆ, ನೀವೇನು ಮಾಡ್ತೀರಿ, ಮೊಬಿಲೈಸ್ ಮಾಡಿದ್ರೆ ಏನು ಮಾಡ್ತೀರಿ, ನಿಮ್ಮ ರಿಸೋರ್ಸಸ್ಸನ್ನು ಏನು ಮಾಡ್ತೀರಿ, ಆದಷ್ಟು ಏನು ಮಾಡ್ತೀರಿ, ಫೈನಾನ್ಷಿಯಲ್ ಏನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀರಿ. ಈ ಬೇಸಲ್ಲಿ ಏನಾಗುತ್ತೆ, ಫೈನಾನ್ಷಿಯಲ್ ರಿಸೋರ್ಸಸ್ ಇಲ್ಲಿ ಮೊಬಿಲೈಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಟು ಕ್ರಿಯೇಟ್ ಎಸೆಟ್ಸ್ ಫಾರ್ ದ ಯೂಸ್ ಆಫ್ ದ ಪೀಪಲ್. ಇಲ್ಲಿ ನಾವು ನೆಕ್ಸ್ಟ್ ಪಾಯಿಂಟ್ ಏನಿರುತ್ತೆ, ಟು ಕ್ರಿಯೇಟ್ ಎಸೆಟ್ಸ್ ಫಾರ್ ದ ಯೂಸ್ ಆಫ್ ದ ಪೀಪಲ್. ಫೈನಾನ್ಷಿಯಲ್ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಎಸೆಟ್ಸನ್ನು ಏನು ಮಾಡುತ್ತೆ, ಅಂದರೆ ಜನರ ಯೂಸ್ಗೋಸ್ಕರ ಏನು ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಯಾವ ಥರ ಏನು ಎಸೆಟ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಅವೆಲ್ಲ ಕ್ರಿಯೇಟ್ ಆಗಿದ್ದ ಎಸೆಟ್ಸ್ ಏನಿರುತ್ತೆ, ಫೈನಾನ್ಷಿಯಲ್ ಎಸೆಟ್ಸ್ ಆಗಿರುತ್ತೆ. ಇನ್ ದ ಫಾರ್ಮ್ ಆಫ್ ಏನಿರ್ಬೋದು, ಶೇರ್ಸ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಫಂಡ್ಸ್ ಇರ್ಬೋದು, ಯೂನಿಟ್ ಟ್ರಸ್ಟ್ದು ಬಾಂಡ್ಸ್ ಇರ್ಬೋದು. ಈ ಫಾರ್ಮಲ್ಲಿ ಏನು ಮಾಡುತ್ತೆ, ಪೀಪಲ್ಗೆ ಯೂಸ್ ಆಗೋ ಥರ ಏನು ಮಾಡುತ್ತೆ, ಎಸೆಟನ್ನು ಕ್ರಿಯೇಟ್ ಮಾಡುತ್ತೆ. In this case, the financial market creates, or financial system creates assets for the people. The assets which is created by financial system is based on shares, debentures, bonds, mutual fund bonds, etc. These all assets will help the persons in the form of savings and investments. Next point, to facilitating economic development of the country. ಫೈನಾನ್ಷಿಯಲ್ ಸಿಸ್ಟಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಕಂಟ್ರಿದು ಇಕನಾಮಿಕ್ ಡೆವಲಪ್ಮೆಂಟ್ಗೆ ಏನು ಬೇಕಾಗುತ್ತಲ್ಲ ಫೈನಾನ್ಷಿಯಲ್ ಸಿಸ್ಟಮ್, ಅದನ್ನು ಪ್ರೊವೈಡ್ ಮಾಡಲಿಕ್ಕೆ ಏನು ಮಾಡುತ್ತೆ, ಫೈನಾನ್ಷಿಯಲ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ನಾವೊಂದು ಇಕಾನಮಿ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಯಾವುದು ಬೇಕಾಗುತ್ತೆ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ, ಫೈನಾನ್ಷಿಯಲ್ ಮಾರ್ಕೆಟ್ ಬೇಕಾಗುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬೇಕಾಗುತ್ತೆ, ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಬೇಕಾಗುತ್ತೆ. ಈ ಎಲ್ಲ ಏನು ಸರ್ವಿಸಸ್ಸನ್ನು, ಈ ಎಲ್ಲ ಕಂಪೋನೆಂಟ್ಸನ್ನು ಏನು ಮಾಡುತ್ತೆ, ನಮಗೆ ಫೈನಾನ್ಷಿಯಲ್ ಸಿಸ್ಟಮ್ ಪ್ರೊವೈಡ್ ಮಾಡುತ್ತೆ. In order to develop the country's economy, the financial system provides the components like financial institutions, financial markets, financial intermediaries, and financial services which help to develop the economy of the country. Last point ಏನಾಗುತ್ತೆ objectively, to promote for efficient allocation of financial resources. ನಾವು ಫೈನಾನ್ಷಿಯಲ್ ರಿಸೋರ್ಸಸ್ಸನ್ನು ಏನು ಮಾಡಬೇಕಾಗುತ್ತೆ, ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕಂತ ಹೇಳಿದ್ರೆ ಫೈನಾನ್ಷಿಯಲ್ ಏನು ಮಾಡಬೇಕಾಗುತ್ತೆ, ಸಿಸ್ಟಮನ್ನು ಫಾಲೋ ಮಾಡಬೇಕಾಗತ್ತೆ. ಆ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಪ್ರಾಪರ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇರುತ್ತೆ. ಆ ಪ್ಲ್ಯಾನ್ಸನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಡಿಫ್ರೆಂಟ್ ಸ್ಟ್ರಾಟಜೀಸ್ ಇರುತ್ತೆ. ಆ ಸ್ಟ್ರಾಟಜಿಗೆ ತಕ್ಕಂತೆ ಏನಿರುತ್ತೆ, ನಮ್ಮದು ರಿಟರ್ನ್ಸ್ ಇರುತ್ತೆ. ಸೊ ಇದನ್ನು ನಾವು ಪ್ರಾಪರಾಗಿ ಅಲೋಕೇಶನ್ ಮಾಡೋದಿಲ್ಲಿ ಫೈನಾನ್ಷಿಯಲ್ ರಿಸೋರ್ಸಸ್ಸಿಂದ. ಯಾವುದೇ ಒಂದು ಕಂಟ್ರಿ ಡೆವಲಪ್ ಆಗಬೇಕಂತ ಹೇಳಿದ್ರೆ ಆ ಫೈನಾನ್ಷಿಯಲ್ ರಿಸೋರ್ಸ್ ಏನಾಗಿರಬೇಕು,
ತುಂಬ ಚೆನ್ನಾಗಿ ಯೂಸ್ ಮಾಡಿರ್ಕೊಂಡಿರಬೇಕು ಅಥವಾ ಎಫಿಷಿಯೆಂಟ್ ಏನಾಗಿರಬೇಕು ಅದನ್ನು ಅಲೋಕೇಶನ್ಸ್ನ ಮಾಡಿರಬೇಕು. ಇದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ನೋಡ್ತೀವಿ ನಾವು ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ ಥ್ರೂ ಏನಾಗುತ್ತೆ ಒಂದು ಕಂಟ್ರಿದು ಇಕನಾಮಿನ ಡೆವಲಪ್ಮೆಂಟನ್ನು ನಾವು ಏನು ಮಾಡ್ತೀವಿ ಈ ಬೇಸಲ್ಲಿ ಏನು ಮಾಡ್ತೀವಿ ಅಲೋಕೇಶನ್ನ ಮಾಡಿರ್ತೀವಿ. ಇನ್ ದಿಸ್ allocation of financial resources we use the factors of productions like land, labor, capital and organizations to allocate the smooth and efficient financial resources for the productive purposes. Here the both savers and investors will create a link between savings and investments through which they will collect the finance in the form of profit, and this profit in future they reinvest in another project and it will also create new wealth for the investors. Thank you.